ನಮ್ಮ ಕನ್ನಡದ ಕಂದ, ಕನ್ನಡದ ಕುವರ, ಕರ್ನಾಟಕದ ರಕ್ಷಕ, ಹಿರಿಯ ಹೋರಾಟಗಾರರು. ಎಲ್ಲ ಹೋರಾಟಗಾರರಿಗೂ ಬ್ರ್ಯಾಂಡ್ 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 ಅಂಬಾಸಿಡರ್ ಆಗಿ ಕಾಣಿಸಿಕೊಳ್ಳುವಂತವರೇ ನಮ್ಮ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ವಾಟಾಳ್ ನಾಗರಾಜ್ ಅವರು. ವಾಟಾಳ್ ನಾಗರಾಜ್ ಅವರನ್ನ ನೋಡಿದ ತಕ್ಷಣ ನಮಗೆಲ್ಲ ನೆನಪಾಗೋದು ಒಂದೇ, ಇವರು ಹೇಳುವಂತಹ ಮಾತುನು ಒಂದೇ, ಅದು ಬಂದ್ ಬಂದ್ ಬಂದ್. ಪ್ರಪಂಚದಾದ್ಯಂತ ಅತಿ ಅತಿ ಹೆಚ್ಚು ಹೋರಾಟಗಳನ್ನು ನಡೆಸಿದಂತಹ ಕೀರ್ತಿ ಇವರಿಗೆ ಸಲ್ಲುತ್ತೆ. ಇವರ ದಾಖಲೆಗಳನ್ನ ಖಂಡಿತವಾಗಿಯೂ ಯಾರಿಂದಲೂ ಮುರಿಯೋದಕ್ಕೆ ಸಾಧ್ಯನೇ ಇಲ್ಲ. ಇವರ ಎಲ್ಲ ಹೋರಾಟಗಳನ್ನ ಗಿನ್ನಿಸ್ ದಾಖಲೆಗೆ ಸೇರಿಸಬೇಕು. ಇವರ ಹೋರಾಟಗಳನ್ನೆಲ್ಲ ನೋಡಿದ ತಕ್ಷಣ ಇವತ್ತಿಗೂ ನಮಗೆಲ್ಲ ನೆನಪಾಗೋದು ನಮ್ಮ ಹಳೆಯ ಬಾಲ್ಯದ ದಿನಗಳು, ಶಾಲೆಯ ದಿನಗಳು. ನಾವುಗಳೆಲ್ಲ ಶಾಲೆಗಳಲ್ಲಿ ಇದ್ದಾಗ ನಮಗೆಲ್ಲ ಅತಿ ಅತಿ ಹೆಚ್ಚು ರಜೆಗಳನ್ನು ಕೊಡಿಸಿದಂತಹ ಕೀರ್ತಿ ಇವ್ರಿಗೇನೆ ಸಲ್ಲುತ್ತೆ. ಹಾಗಾಗಿ ನಾನು ಇವರನ್ನ ನೋಡಿದ ತಕ್ಷಣ ನಾನು ಯಾವಾಗ್ಲೂ ಹೇಳ್ತಾ ಇರ್ತೀನಿ, ರಜೆಗಳ ಪಿತಾಮಹ ಅಂತ. ಏನ್ ಹೇಳಿ, ರಜೆಗಳ ಪಿತಾಮಹ ಅಂತ ಹೇಳ್ತಿರ್ತೀನಿ, ಕರೀತಾ ಇರ್ತೀನಿ. ಇನ್ನು ನಮ್ಮ ಸರ್ಕಾರಿ ಅಧಿಕಾರಿಗಳಿಗೆ, ಸರ್ಕಾರಿ ಸಿಬ್ಬಂದಿಗಳಿಗೆ ಅತಿ ಅತಿ ಹೆಚ್ಚು ರಜೆಗಳನ್ನ ಕೊಡಿಸಿದಂತಹ ಸರ್ಕಾರಿ ರಜೆಗಳ ಸಾಹುಕಾರ ಅಂತಾನೆ ಹೇಳ್ಬೇಕು. ಇವ್ರಿಗೆ ಜನ್ಮ ನೀಡಿದ್ದು ಮಾತ್ರ ಇವರ ತಾಯಿನೇ. ಏನ್ ಹೇಳಿ, ಇವರಿಗೆ ಜನ್ಮ ನೀಡಿದ್ದು ಇವರ ತಾಯಿನೇ. ಆದ್ರೆ ಇವರನ್ನ ಅತಿ ಅತಿ ಹೆಚ್ಚು ಎತ್ತು ಒತ್ಕೊಂಡು ಜೋಗಾಲಿಯನ್ನ ಆಡಿ ಇವರನ್ನ ಬೆಳೆಸಿದ್ದು ಮಾತ್ರ ನಮ್ಮ ಪೊಲೀಸ್ ಸಿಬ್ಬಂದಿಗಳನ್ನೇ. ನಮ್ಮ ಪೊಲೀಸ್ ಸಿಬ್ಬಂದಿಗಳಿಗೆ ನಿಕ್ಕರ್ನಿಂದ ಮುಕ್ತಿಯನ್ನ ಕೊಡಿಸಿ ಪ್ಯಾಂಟ್ ಅನ್ನ ಕೊಡಿಸಿದಂತಹ ಪುಣ್ಯಾತ್ಮರು ಇವರೇನೆ. ಹೀಗಾಗಿನೇ ನಮ್ಮ ಪೊಲೀಸ್ ಸಿಬ್ಬಂದಿಗಳು, ಪೊಲೀಸ್ ಇಲಾಖೆಯವರು ಇವರ ಮೇಲೆ ತುಂಬಾ ತುಂಬಾ ಅಭಿಮಾನವನ್ನ, ತುಂಬಾ ಗೌರವವನ್ನ ಇಟ್ಕೊಂಡಿದ್ದಾರೆ. ಇವರು ಯಾವುದೇ ರೀತಿಯಾದಂತಹ ಪ್ರತಿಭಟನೆಗಳನ್ನ, ಹೋರಾಟಗಳನ್ನ ನಡೆಸಲಿ, ಪೊಲೀಸ್ ಇಲಾಖೆಯವರು ಜಾಸ್ತಿ ಇವ್ರಿಗೆ ಏನು ರಿಸ್ಕ್ ಕೊಡದಲೇನೆ, ಯಾವುದೇ ರೀತಿಯಾದಂತಹ ತೊಂದರೆಗಳನ್ನ ಮಾಡದಲೇನೆ ಸುಮ್ಮನೆ ಹಾಗೆ ಹೀಗೆ ಎತ್ಕೊಂಡು, ಏನ್ ಹೇಳಿ, ಸುಮ್ಮನೆ ಹಾಗೆ ಹೀಗೆ ಎತ್ಕೊಂಡು ಏನೋ ಹೇಳ್ತಾರಲ್ಲ, ಒಂದೆರಡು ಲಾಲಿ ಆಡಿ ಸುಮ್ಮನೆ ಈಗ ತೆಗೆದುಕೊಂಡು ಹೋಗಿ ಜೀಪ್ನಲ್ಲಿ ಅಥವಾ ಬಸ್ನಲ್ಲಿ ಕೂರಿಸ್ಬಿಟ್ಟು ಬಂದ್ಬಿಡ್ತಾರೆ. ಯಾವುದೂ ತೊಂದರೆಯನ್ನ ಕೊಡೋದಕ್ಕೆ ಹೋಗೋದಿಲ್ಲ. ಇವರ ಹೋರಾಟಗಳ ವಿಚಾರವಾಗಿ ಬಂದಾಗ ಇವರೊಬ್ರು ನಿಸ್ವಾರ್ಥಿ, ಯಾವುದೇ ರೀತಿಯಾದಂತಹ ಸ್ವಾರ್ಥವಿಲ್ಲದೇನೆ ಹೋರಾಟವನ್ನು ನಡೆಸುವಂತಹ ಕನ್ನಡದ ಹೋರಾಟಗಾರರು ಅಂತಾನೆ ಹೇಳ್ಬೇಕು. ನಿಜವಾಗಿಯೂ ಯಾವುದೇ ರೀತಿಯಾದಂತಹ ಸ್ವಾರ್ಥ ಅನ್ನೋದಿಲ್ಲ, ಏನನ್ನು ಬಯಸೋದಿಲ್ಲ. ಆ ರೀತಿಯಾಗಿ ಕನ್ನಡದ ಪರವಾಗಿ ಹೋರಾಟಗಳನ್ನು ನಡೆಸ್ತಾರೆ. ಕನ್ನಡದ ಹೆಸರನ್ನ ಹೇಳ್ಕೊಂಡು ಕೋಟಿ ಕೋಟಿ ಹಣವನ್ನ ಸಂಪಾದನೆಯನ್ನ ಮಾಡಿಲ್ಲ. ಕನ್ನಡದ ಹೆಸರನ್ನ ಹೇಳ್ಕೊಂಡು, ಕನ್ನಡದ ಹೆಸರಿನಲ್ಲಿ ಹೋರಾಟಗಳನ್ನು ನಡೆಸಿಕೊಂಡು ಗೋವಾ, ತಮಿಳುನಾಡು, ಮಹಾರಾಷ್ಟ್ರಗಳಲ್ಲಿ ರೆಸಾರ್ಟ್ಗಳನ್ನ ಮಾಡಿಲ್ಲ. ಯಾವುದೇ ರೀತಿಯಾದಂತಹ ಪಕ್ಷ ಭೇದ ಭಾವವನ್ನು ಮಾಡೋದಿಲ್ಲ. ಹೋರಾಟಗಳ ವಿಷಯಗಳು ಬಂದಾಗ ಕಾಂಗ್ರೆಸ್ ಸರ್ಕಾರವಿರಲಿ ಆಗ್ಲೂ ಹೋರಾಟಗಳನ್ನ ನಡೆಸ್ತಾರೆ, ಬಿಜೆಪಿ ಸರ್ಕಾರವಿರಲಿ ಆಗ್ಲೂ ಸಹ ಹೋರಾಟವನ್ನ ನಡೆಸ್ತಾರೆ. ಈ ನಮ್ಮಲ್ಲೇ ಇರುವಂತಹ ಕೆಲವೊಂದಷ್ಟು ಜನರಿದ್ದಾರೆ, ಏನ್ ಹೇಳಿ, ಕನ್ನಡದ ಹೆಸರಿನಲ್ಲಿ ಹೋರಾಟವನ್ನ ಮಾಡ್ತಾ ಇದೀವಿ ಅಂತ ಹೇಳ್ಕೊಂಡು ಕೆಲವೊಂದಷ್ಟು ಜನ ಹೋರಾಟಗಳನ್ನ ನಡೆಸ್ತಾ ಇರ್ತಾರೆ. ಆದ್ರೆ ಇವರು ಯಾವತ್ತಿಗೂ ಆ ರೀತಿಯಾಗಿ ಮಾಡಿದಂತವರಲ್ಲ. ಸ್ವಾರ್ಥವಿಲ್ಲದೆ ನಿಸ್ವಾರ್ಥ ಸೇವೆಯಿಂದ ಕನ್ನಡದ ಸೇವೆಯನ್ನ, ತಾಯಿ ಭುವನೇಶ್ವರ ಸೇವೆಯನ್ನ ಮಾಡ್ತಾ ಇರೋಂಥವ್ರು ಇವರು. ಇಂತಹ ಹೋರಾಟಗಾರರುಗಳ ಅವಶ್ಯಕತೆ ಖಂಡಿತವಾಗಿಯೂ ಈ ನಮ್ಮ ರಾಜ್ಯಕ್ಕಿದೆ. ಆದ್ರೆ ಕೆಲವೊಂದು ಬಾರಿ ಯೋಚನೆಯನ್ನ ಮಾಡ್ತಿರ್ತೀನಿ, ಇತ್ತೀಚೆಗೆ ಇವರೇನಾದ್ರೂ ಹೋರಾಟವನ್ನ ನಡೆಸ್ತು ಅಂತಂದ್ರೆ ಇವ್ರ ಹೋರಾಟಗಳಿಗೆ ಬೆಲೆನೇ ಇಲ್ದಂಗಾಗ್ಬಿಟ್ಟಿದೆ. ನೋಡಿ, ಸುಮ್ಮನೆ ಒಬ್ಬರೇ ಬರ್ತಾರೆ, ಒಂದೆರಡು ನಾಳೆ ಬಂದ್ ಅಂತ ಹೇಳ್ತಾರೆ. ಬಂದ್ ಅಂತ ಹೇಳಿದ್ರು ಇವ್ರ ಮಾತಿಗೆ ಯಾರನ್ನು ಬೆಲೆ ಕೊಡೋದಿಲ್ಲ. ಯಾಕೆ ಈ ರೀತಿಯಾಗಿ ಆಗ್ಬಿಟ್ಟು? ನಾವೆಲ್ಲ ಶಾಲಾ ದಿನಗಳಲ್ಲಿದ್ದಾಗ, ಅಂದ್ರೆ ನಾವೆಲ್ಲ ಚಿಕ್ಕ ಹುಡುಗರಾಗಿದ್ದಾಗ ಇವ್ರು ಸುಮ್ಮನೆ ಬಂದ್ ಅಂತ ಹೇಳಿದ್ರೆ ಸಾಕು, ನಾಳೆ ಬಂದ್ ಆಗೇ ಬಿಡೋದು. ಆದ್ರೆ ನೋಡಿ, ಒಗ್ಗಟ್ಟಿನಿಂದ ಇವ್ರ ಜೊತೆ ನಿಂತ್ಕೊಳ್ಬೇಕು. ನಾನೊಬ್ಬ ನಿಜವಾಗಿ ವಾಟಾಳ್ ನಾಗರಾಜ್ ಅವರ ಅಭಿಮಾನಿ ಅಂತಾನೆ ಹೇಳ್ಬೇಕು. ಅವ್ರ ಜೊತೆ ನಾನು ತುಂಬಾ ಸಲ ಮಾತನಾಡಿದ್ದೀನಿ. ತುಂಬಾ ಒಳ್ಳೆಯ ವ್ಯಕ್ತಿ. ಇಂತಹ ಹೋರಾಟಗಾರರಿಗೆ ಸದಾ ನಮ್ಮ ಬೆಂಬಲ ಇರುತ್ತೆ ಅಂತ ಹೇಳ್ತಾ, ಹೋರಾಟಗಳನ್ನ ಯಾವತ್ತೇ ಆಗ್ಲಿ ಯಾವುದೇ ರೀತಿಯಾದಂತಹ ಸ್ವಾರ್ಥವನ್ನ ಇಟ್ಕೊಂಡು ಮಾಡೋದಕ್ಕೆ ಹೋಗ್ಬೇಡಿ, ನಿಸ್ವಾರ್ಥವಾದಂತಹ ಸೇವೆಯನ್ನ ಮಾಡಿ ಇವರ ಹಾಗೆ ಅಂತ ಹೇಳ್ತಾ, ಆ ಕೃಷ್ಣ ನಿಮ್ಮೆಲ್ಲರಿಗೂ ಒಳ್ಳೇದನ್ನ ಮಾಡ್ಲಿ. ಎಲ್ರಿಗೂ ಧನ್ಯವಾದಗಳು. ಜೈ ಶ್ರೀ ಕೃಷ್ಣ.